ಪರವಾಗಿಲ್ಲ ಗುರು, ಜನ ಅವರೇ. ಆಂಜನೇಯನ ದೇವಸ್ಥಾನ ಇದೆ. ಸಖತ್ತು. ರೋಡ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಾ ಇರೋದು ಸಕಲೇಶ್ಪುರ ಮತ್ತು ಧರ್ಮಸ್ಥಳಗೆ ಹೋಗ್ತಾ ಇದ್ದೀವಿ. ಬೈಕ್ ರೈಡು, ಪೋಸ್ಟ್ ಮಾನ್ಸೂನ್ ರೈಡ್ ಇದು. ಪ್ರೀ ಮಾನ್ಸೂನ್ ರೈಡು ನಾವು ಶಿವಮೊಗ್ಗಗೆ ಹೋಗಿದ್ವಿ. ಸೊ ನನ್ನ ಎಕ್ಸ್ಪಲ್ಸಲ್ಲಿ 2ನೇ ಲಾಂಗ್ ರೈಡು ಧರ್ಮಸ್ಥಳ ರೈಡ್ ಮಾಡ್ತಾಯಿದ್ದೀವಿ. ಟೋಟಲ್ 3 ಮೆಂಬರ್ಸು. ನಾನು, ಯಶಸ್ ಮತ್ತು ರಮೇಶ್ ಅಂತ ಇದ್ದಾರೆ. ಒಂಥರ ಎಕ್ಸೈಟೆಡ್ಡು, ಹೇಗಿರುತ್ತೆ ಏನು ವೆದರು ಆ ಕಡೆ ಎಲ್ಲ ಅಂತ. ಸೊ ಸದ್ಯಕ್ಕಂತೂ ಬೆಂಗಳೂರಲ್ಲಿ ಒಂದು 2-3 ದಿವಸದಿಂದ ಸಂಜೆ ಆದರೆ ಮಳೆ ಬರೋದು. ಆ ಕಡೆ ಎಲ್ಲ ನೋಡಬೇಕು ಹೇಗಿರುತ್ತೆ ಏನು ಅಂತ. ಸೊ ಇವಾಗ ನಮ್ಮ ನೆಲಮಂಗಲ ಕುಣಿಗಲ್ ಬೈಪಾಸ್ನಲ್ಲಿ ಯಶಸ್ ಅವರು ಸಿಗ್ತಾರೆ. ಲೆಟ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ಟೈಮ್ ಆಗಿದೆ 3 ಗಂಟೆ ಬೆಳಗ್ಗಿನ ಜಾವ. ಗೈಸ್, ಇವಾಗ ಯಶಸ್ ಬಂದ 3:15 ಆಗಿದೆ. ಆ್ಯಕ್ಚುಲಿ 2 ಗಂಟೆಗೆ ಹೊಡೋಣ ಅಂದಿದ್ದ ಅವನು. ನಾನೇ ಲೇಟು ಅಂದರೆ ನನಗಿಂತ ಲೇಟಾಗಿ ಬಂದ್ಬಿಟ್ಟಿದ್ದಾನೆ ಇವತ್ತು. ಸೊ ರಮೇಶ್ ಅವರು ಹಿಂದೆ ಕೂತಿದ್ದಾರೆ. ಮೇ ಬಿ ಕಾಣಿಸಲ್ಲ ಅನಿಸುತ್ತೆ. ಸೊ ಇನ್ನೇನು ಬೆಳಕಾದ್ಮೇಲೆ ಸಿಗ್ತೀನಿ. ನಿಯರ್ ಹಾಸನ್ ಹೋಗ್ತೀವಲ್ಲ, ಸೊ ಆಗ ಬೆಳಕಾಗಿರುತ್ತೆ. ಸೊ ಬನ್ನಿ ಅಲ್ಲೇ ಸಿಗೋಣ. ಸೊ ಕತ್ಲಲ್ಲಿ ಕಾಣಲ್ಲ ಗುರು ಗೋಪುರನಲ್ಲಿ. ಗೈಸ್, ರೈಟ್ ನಾವು ಹಾಸನಲ್ಲಿದ್ದೀವಿ. ಟೈಮ್ ಆಗಿದೆ 6:46 ಆಗಿಬಿಟ್ಟಿದೆಯಲ್ಲಪ್ಪ. ಸೀದಾ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ವಯಾ ಶಿರಾಡಿ ಘಾಟ್. ಚಾರ್ಮಾಡಿಯಿಂದ ನಾವು ಆ್ಯಕ್ಚುಲಿ ಮಂಗಳೂರಿಗೆ ಹೋಗಬೇಕು, ಕಟೀಲು ದುರ್ಗಾ ಪರಮೇಶ್ವರಿಗೆ. ನೋಡೋಣ, ಆದರೆ ಅಲ್ಲಿ ನೋಡೋಣ. ಅಷ್ಟು ಧರ್ಮಸ್ಥಳ ಹೋಗ್ತೀವಿ. ಧರ್ಮಸ್ಥಳದಿಂದ ಆದರೆ ಕಟೀಲುಗೆ, ಆಮೇಲೆ ಮಂಗಳೂರು ನಿಯರ್ ಬೀಚ್ ಏನಾದರೂ ಇದ್ದರೆ ಅಲ್ಲಿಗೂ ಕೂಡ ಹೋಗ್ತೀವಿ. ಇಲ್ಲ ಅಂದರೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊತೀವಿ. ಧರ್ಮಸ್ಥಳದಲ್ಲಿ ಸ್ಟೇ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ. ಸ್ವಲ್ಪ ಸ್ಟೇ ಆಗಿಬಿಟ್ಟು ನೆಕ್ಸ್ಟು ನಾಳೆ ಪ್ಲ್ಯಾನ್ ಏನಿದೆ ಅದರದ್ದೆಲ್ಲ ಸ್ವಲ್ಪ ಪ್ಲ್ಯಾನ್ ಹಾಕ್ಕೊಂಡು ನಿಯರ್ ಯಾವುದಾದ್ರೂ ಒಳ್ಳೊಳ್ಳೆ ಪ್ಲೇಸಸ್ ಇದ್ದರೆ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟು ರಿಟರ್ನ್ ಬರೋಣ ಅಂತ. ಒಂಥರ ಟೆಂಪಲ್ ರನ್ ಅಂದ್ಕೊಳ್ಳಿ. ದೇವಸ್ಥಾನಗಳಿಗೆಲ್ಲ ತುಂಬ ದಿನ ಆಗಿತ್ತು ಹೋಗಿ ಈ ಕಡೆ ಸೈಡು. ಸೊ ರೋಡು ಅಷ್ಟೊಂದೇನು ವೆಟ್ಟಿಲ್ಲ, ಆರಾಮಾಗೆ ರೈಡ್ ಮಾಡ್ತಾಯಿದ್ದೀವಿ. ಬಟ್ ತುಂಬಾ ಚಳಿ ಆಗ್ತಿದೆ ಗೈಸ್. ಈಗ ನಿಯರ್ ಟು ಸಕಲೇಶ್ಪುರ ಇದ್ದೀವಿ. ಎಲ್ಲ ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿದೆ. ಮಳೆ ಕಮ್ಮಿನೇ ಅನಿಸುತ್ತೆ. ನಮಗೆ ಮಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಮಳೆ ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದರೆ ಇಲ್ಲ. ಈ ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕೆ ಒಂಥರ ಬೋರು. ಟಿಫನ್ ಮಾಡಿದ್ವಿ, ನಿದ್ದೆ ಇಳೀತಾ ಇದೆ. 3 ಗಂಟೆ ಎದ್ದಿದ್ದು, ಸಖತ್ ನಿದ್ದೆ ಬರ್ತಿತ್ತು. ಹಂಗೂ ನಾವು ಮುಖ ಎಲ್ಲ ತೊಳ್ಕೊಂಡು ಟಿಫನ್ ಮಾಡಿದ್ವಿ. ಅದು ಫಸ್ಟ್ ಟೈಮ್ ಈ ರೂಟ್ಗೆ. ಬೇರೆ ಆ ಕಡೆ ಇನ್ನು ಚಾರ್ಮಾಡಿ, ಆಮೇಲೆ ಧರ್ಮಸ್ಥಳದಿಂದ ಡೈರೆಕ್ಟು ಶಿರಾಡಿ ಘಾಟ್ ಮುಗಿಸ್ಕೊಂಡು ಸಕಲೇಶ್ಪುರ ಮೇಲೆ ಬರ್ತಿದ್ವಿ. ಸೊ ನಾನು ಸ್ಟ್ರೈಟ್ ಬಂದಿರೋದು ಇವತ್ತೆ ಹಾಸನಿಂದ ಬೈಪಾಸ್ ರೋಡ್ ಇದೆಯಲ್ಲ, ಸೊ ಆ ರೋಡಲ್ಲಿ ಸ್ಟ್ರೈಟ್ ಬಂದ್ಬಿಟ್ಟಿದ್ದೀವಿ. ಓಕೆ, ಚೆನ್ನಾಗಿದೆ ಈ ರೋಡನು. ಬೆಳಗ್ಗೆ ಆಯಿತು ಗುರು, ಒಂದು 8 ಗಂಟೆ ಆಗಿದೆ. ಇವಾಗ ಒಂದು 11 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಧರ್ಮಸ್ಥಳ ಹೊರಟೋಗಿರ್ತೀವಿ. ಇಲ್ಲಿ ಆನ್ ದ ವೇ ಮಂಗಳೂರು ಹೈವೇಲಿದ್ದೀವಿ. ಈ ಕಡೆ ಈ ರೋಡ್ ಹೋದರೆ ಸಕಲೇಶ್ಪುರ ಟೌನ್ಗೆ ಹೋಗ್ತೀವಿ. ಸೊ ನಾವು ಈ ಕಡೆ ಹೈವೇಲಿ ಹೋಗೋದು. ಅಪ್ಪ ಎಷ್ಟು ಪ್ರಾಣಿಗಳು ಪಾಪ ಗಾಡಿಗೆ ಸಿಕ್ಸತ್ತೋಗಿದೆ ಅಂದರೆ ನೋಡೋಕ್ಕೆ ಬೇಜಾರಾಗುತ್ತಪ್ಪ. ಆವಾಗಲಿಂದ 3 ಬೆಕ್ಕು ನೋಡಿದ್ದೀನಿ. ಇದು 3ನೇ ಬೆಕ್ಕಿದು ನಾನು ನೋಡಿರೋದು ಹೈವೇಲಿ. ಸೊ ಬನ್ನಿ ಹೊರಡೋಣ ಗೈಸ್. ಶಿರಾಡಿ ಘಾಟ್ಗೆ ಎಂಟ್ರಿ ಆದ್ವಿ ಗೈಸ್. ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ, ಎಷ್ಟು ಹೈಟಿಂದ ಬೀಳ್ತಾ ಇದೆ. ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ ಅದು. ಅಲ್ಲಿ ತನಕ ಹೋಗ್ಬೋದು.
ಸಕ್ಕತ್ತಾಗಿ ಕಾಣ್ತಿದೆ. ವೀಕ್ ಡೇಸು ಬೆಳಗ್ಗೆ ಬಂದಿದ್ದೀವಿ, ಗಾಡಿಗಳು ಕಡಿಮೆ. ಗಾಡಿಗಳು ಕಮ್ಮಿ ಇದ್ದರೆ ಘಾಟ್ಸಲ್ಲಿ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ. ಗಾಡಿಗಳು ತುಂಬ ಇದ್ದರೆ ಓಡ್ಸೋಕ್ಕೆ ಸ್ವಲ್ಪ ರಿಸ್ಕು ಘಾಟ್ಸಲ್ಲಿ. ಆದರೆ ಹುಷಾರಾಗಿ ಓಡಿಸಿ ಬಂದ್ರೂ. ಬಟ್ ಮಳೆ ಬಂದರೆ ಈ ರೋಡ್ ಏನಿದೆ ಟಾರ್ ರೋಡ್ ಓಕೆ, ಸಿಮೆಂಟ್ ರೋಡ್ ಹಾಕಿದ್ದಾರೆ ಅದ್ರ ಕೆಳಗಡೆ. ಸೊ ಅದರಲ್ಲೆಲ್ಲ ನೀವು ಹುಷಾರಾಗಿ ಓಡಿಸ್ಬೇಕು. ಟ್ರ್ಯಾಕ್ಷನ್ನೇ ಸಿಗೋಲ್ಲ ನಿಮಗೆ, ಜಾರ್ಬಿಡುತ್ತೆ ಬೇಗ ಟೈರ್ಸು. ಆಫ್ ರೋಡ್ ಇದ್ದರೂ ಅಷ್ಟೇ, ರೋಡ್ ಟೈರ್ಸ್ ಇದ್ದರೂ ಅಷ್ಟೇ, ಜಾರ್ಬಿಡುತ್ತೆ. ಸೊ ಹುಷಾರಾಗಿ ಓಡಿಸ್ಕೊಳ್ಳಿ ಮಳೆಗಾಲದಲ್ಲೆಲ್ಲ, ಮಾನ್ಸೂನ್ ರೈಡ್ ಅಂತ ಬಂದಾಗೆಲ್ಲ. ನೋಡಿ ಈ ರೋಡ್ ಏನಿದ್ರೆ ಟ್ರ್ಯಾಕ್ಷನ್ನೇ ಸಿಗೋಲ್ಲ ನಿಮಗೆ, ಏಕೆಂದರೆ ಓಡಾಡಿ ಒಂಥರ ಫುಲ್ಲು ನೈಸ್ ಆಗಿಬಿಟ್ಟಿರ್ತೈತೆ. ಹುಷಾರಾಗಿ ಹೋಗ್ಬೇಕು. ವಾವ್, ಬಟ್ ಬಿಸಿಲು ಗುರು, ಏನಂತ ಗ್ರೀನರಿ ಕಾಣಿಸಲ್ಲ ನಮಗೆ, ಒಂಥರ ಕಾಣಿಸುತ್ತೆ. ಘಾಟ್ಸ್ ಇಳಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಏಕೆಂದರೆ ನಮಗೆ ಬೆಳಗ್ಗೆ 3 ಗಂಟೆಗೆ ಇದ್ದಿದ್ದಲ್ವಾ. ಸೊ ರೆಸ್ಟ್ ಇಲ್ಲ, ಸಖತ್ ನಿದ್ದೆ ಎಳಿತೈತೆ, ಆಮೇಲೆ ಸುಸ್ತಾಗ್ತಿದೆ. ಒಂದು ಸ್ವಲ್ಪ ಎಲ್ಲಾದರೂ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ 1 ಅವರು, ಆಮೇಲೆ ರೈಡ್ನ ಕಂಟಿನ್ಯೂ ಮಾಡ್ತೀವಿ. ಪಾಪ ಲಾರಿ ಡ್ರೈವರ್ಗಳಂತೂ ಘಾಟ್ಸ್ ಎಲ್ಲ ಹೆಂಗೆ ಓಡಿಸ್ತಾರೋ ಗುರು, ಸೀರಿಯಸ್ಲಿ ಸಖತ್ ಕಷ್ಟ. ಹತ್ತದೇ ಇಲ್ಲ ಗುರು ಇದು ಲಾರಿಗಳು. ಹೆಂಗೆ ಅಂದರೆ ನಾನು ಸೈಕಲಲ್ಲಿ ಬಂದರೆ ನಾನು ಸೈಕಲ್ ತೊಳ್ಕೊಂಡು ಮುಂದೆ ಹೊರಟೋಗ್ಬಿಡ್ತೀನಿ. ಬಟ್ ಲಾರಿಗಳು ಹೋಗಲ್ಲ, ಅಷ್ಟು ಭಾರ ಎಳಿಬೇಕು. ಪಾಪ ಲಾರಿ ಡ್ರೈವರ್ಗಳಿಗಂತೂ ಸಖತ್ ಪೇಷನ್ಸ್ ಇರುತ್ತೆ ಸೀರಿಯಸ್ಲಿ. ನೀರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಲ್ಲಿ, ಕ್ರೇಜಿ. ಇಲ್ಲರ್ದಿದ್ರೆ ಸಖತ್ತಾಗಿರುತ್ತೆ ಫಾಲ್ಸ್ ಥರ. ಆವಾಗ ಇಲ್ಲೆಲ್ಲ ತುಂಬ ಲ್ಯಾಂಡ್ ಸ್ಲೈಡ್ಗಳಾಗ್ತಿತ್ತು. ಹೋದ ವರ್ಷ ಎಲ್ಲ ಸಖತ್ ಲ್ಯಾಂಡ್ ಸ್ಲೈಡ್ ಆಗಿದೆ ಈ ಘಾಟಲ್ಲಿ. ಸಕಲೇಶ್ಪುರ ಸೈಡು ಹೋದ ವರ್ಷ ಮಾನ್ಸೂನ್ಗೆ. ಅವಾಗೂ ಈ ಕಡೆ ಇನ್ನೂ ಲ್ಯಾಂಡ್ ಸ್ಲೈಡೆಲ್ಲ ಪಾಪ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇತ್ತು ರೋಡು. ಇವಾಗ ಓಕೆ, ಒಂದು ರೇಂಜಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಹಂಗೆ ಬಿಟ್ಟಿದ್ದಾರೆ. ಧರ್ಮಸ್ಥಳ ಚಲೋ, ಫುಲ್ ಜಾರ್ ಸೋಡಾ. ಒಂದು ಲಾರಿಗರು ಡ್ರಿಫ್ಟ್ ಹೊಡೆದು ನಿಲ್ಸಿರಂಗೆ ಅಲ್ಲಿ ಆಕ್ಸಿಡೆಂಟ್ ಆಗೋಗಿತ್ತು. ಅಪ್ಪ, ನೋಡೋಕ್ಕೆ ಎಷ್ಟು ಭಯಾನಕವಾಗಿದೆ ಗೊತ್ತಾ. ಇಲ್ಲಿ ಫಾಲ್ಸ್ ನೋಡಿ ಏನು ಬ್ಯೂಟಿಫುಲ್ಲಾಗಿ ಹರಿತಾ ಇದೆ. ಅಲ್ಲೆಲ್ಲ ಗಾಡಿ ನಿಲ್ಸಂಗಿಲ್ಲ, ಪೊಲೀಸವ್ರು ಬಂದರೆ ಪಕ್ಕ ಬೈತಾರೆ. ಚೆನ್ನಾಗಿದೆ, ಸೂಪರಾಗಿದೆ. ಬಟ್ ಅಲ್ಲಿ ಫೋಟೋ ತೆಗ್ಸೋಕ್ಕಾಗಲ್ಲ, ಅದೇ ಬೇಜಾರು. ನಮ್ಮ ಯಶಸ್ ಅದು ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ, ಬರ್ತಾನೆ ಇಲ್ಲ ಅವ್ನು ಹಿಂದೆಗಡೆ. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಇವಾಗ ಹೈವೇಯಿಂದ ಒಳಗಡೆಗೆ ಎಂಟ್ರಿ ಆದ್ವಿ. ಶಿರಾಡಿ ಘಾಟಿಂದ ರೈಟ್ ತೊಗೊಂಡ್ವಿ. ಸೊ ಇಲ್ಲಿಂದ 22 ಕಿಲೋಮೀಟ್ರ್ ಇದೆ ಧರ್ಮಸ್ಥಳ. ಎಷ್ಟು ಕ್ಲಿಯರ್ ವಾಟರ್ ಹರಿತಾ ಇದೆ ನೋಡಿ. ನಮ್ಮ ಬೆಂಗಳೂರಲ್ಲಿ ಹುಡುಕಿದ್ರೂ ಸಿಗಲ್ಲ ಈ ಥರ ಒಂದು ನದಿ, ಬರೀ ಮೋರಿ ನೀರು. ಏನು ನೆಮ್ಮದಿಯಾಗಿದೆ ಗೊತ್ತಾ. ಬರೀ ನೀರು ಹರಿಯೋ ಶಬ್ದ, ಬೇರೆ ಏನೂ ಸೌಂಡ್ ಇಲ್ಲ. ಕ್ರೇಜಿ ಗುರು. ಇವಾಗ ಆನ್ ದ ವೇ. ಸಖತ್ತು ನೀರು ಮಾತ್ರ ಸಖತ್ತಾಗಿದೆ. ಇನ್ನು 10 ಕಿಲೋಮೀಟ್ರ್ ಇದೆ. ಬಂದು ನಾವು ಅವಾಗ ಸೈಕ್ಲಿಂಗ್ ಬಂದಿದ್ವಿ. ಸೊ ನನ್ನ ಹಳೆ ಬ್ಲಾಗು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಸೊ ಧರ್ಮಸ್ಥಳದ್ದು ಸೈಕ್ಲಿಂಗ್ ಬ್ಲಾಗ್ ಮಾಡಿದ್ದೀನಿ, ಬ್ಯಾಂಗ್ಳೂರ್ ಟು ಧರ್ಮಸ್ಥಳ. ಸುಮಾರು ಆಗಲೇ ಆಯಿತು, 1 ವರ್ಷ ನಿಯರು. ಅದೊಂದು ಬೆಸ್ಟ್ ಮೆಮೊರಿ ನಮಗೆ, ಇಷ್ಟು ದೂರ ಸೈಕ್ಲಿಂಗ್ ಮಾಡಿದ್ದು. ಗೈಸ್ ಇನ್ನೇನು ಬಂದ್ವಿ ನಿಯರ್ ಧರ್ಮಸ್ಥಳ. ಪವನ್ ಕಲ್ಯಾಣ್
ಜನ ಕಮ್ಮಿನೇ ಇದ್ದಾರೆ ಅನಿಸುತ್ತೆ, ವೀಕ್ ಡೇಸ್ ಅಲ್ವಾ. ರಿಚ್ ಧರ್ಮಸ್ಥಳ. ಹಂಗೂ ಸ್ವಲ್ಪ ಮೈಕೈಲ್ಲ ನೋವು ಗುರು. ಪರವಾಗಿಲ್ಲ ಗುರು, ಜನ ಅವರೇ. ಒಂಜಿ ಮಾತ್ರ ನೆನಪಿದಿಲ್ಲ ಒಂದು ಪಕ್ಕಡೆ ಮುಲ್ಪ ಮಾತೆ ಗಿಡಕ್ಕೆ ಬುಳ್ಕೊಳ ವಿಷಯ ಆಗ್ತದೆ. ನೇತ್ರಾವತಿ ಇಲ್ಲ ಶರಾವತಿ, ಸಾಕೇತ ಇಲ್ಲ ನೇತ್ರಾವತಿಗೆ ಹೋಗಬೇಕು. ಬಜೆಟ್ ಫ್ರೆಂಡ್ಲಿ ಬೇಕು ಅಂದರೆ ನೇತ್ರಾವತಿ ನೋಡಿ. ದೇವಸ್ಥಾನ ಜನ ಕಮ್ಮಿ ಇದ್ದಾರೆ ಗುರು, ಆರಾಮಾಗಿ ದರ್ಶನ ಆಗುತ್ತೆ.